ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಲೋಕಸಭೆ ಅಖಾಡ ರಣರಂಗ ಆರಂಭವಾಗಿದೆ. ಒಂದು ಕಡೆ ಭಾರತೀಯ ಜನತಾ ಪಕ್ಷ ಮತ್ತು JDSನ ಮೈತ್ರಿ ಗೆಳೆಯರು 28ಕ್ಕೆ ನಾವು 28 ಗೆಲ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಾವು ಈ ಬಾರಿ 20ಕ್ಕೆ 20 ಸ್ಥಾನಗಳನ್ನು ಗೆಲ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. ಹಾಗಾದರೆ ಲೋಕಸಭೆಯಲ್ಲಿ ಎಲ್ಲ 20ಕ್ಕೆ 20 ಗೆಲ್ಲಲಿಕ್ಕೆ ಸಾಧ್ಯನಾ? ಗ್ಯಾರಂಟಿ ವರ್ಕೌಟ್ ಆಗುತ್ತಾ? ಮೋದಿ ಗ್ಯಾರಂಟಿ ವರ್ಕೌಟ್ ಆಗುತ್ತಾ? ಕರ್ನಾಟಕದ ಕೈ ಗ್ಯಾರಂಟಿ ವರ್ಕೌಟ್ ಆಗುತ್ತಾ? ಜನರು ಈ ಬರದ ನೆಲದಲ್ಲೂ ಕೂಡ ಕಾಂಗ್ರೆಸ್ನ ಕೈ ಹಿಡಿತಾರ? ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ ಪ್ಲಸ್ ಏನು, JDSನ ಮೈನಸ್ ಏನು, ಕಾಂಗ್ರೆಸ್ನ ವೀಕ್ನೆಸ್ ಏನು, ಒಟ್ಟಾರೆ ಆಮ್ ಆದ್ಮಿ ಪಾರ್ಟಿಯ ಪಾತ್ರವೇನು, ಈ ಎಲ್ಲದರ ಬಗ್ಗೆ ನಾವು ಇವತ್ತು ವಿಸ್ತೃತವಾಗಿ ಜನಮನದಲ್ಲಿ ಚರ್ಚೆ ಮಾಡ್ತೀವಿ. ನಾವು ಆರಂಭದಲ್ಲಿ ಭಾರತೀಯ ಜನತಾ ಪಕ್ಷದ ವಕ್ತಾರಾಗಿರ್ತಕ್ಕಂಥ ಅಶೋಕ್ ಗೌಡ್ರ ಬಳಿ ಹೋಗ್ತಿದ್ವಿ. ಅಶೋಕ್ ಗೌಡ್ರೆ, ನಮ್ಮ ಗ್ಯಾರಂಟಿಯನ್ನು ಕಾಪಿ ಮಾಡಿದರೆ ನೀವು ಮೋದಿ ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆಗೆ ಹೋಗ್ತಿದ್ದೀರಿ ಅಂತೇಳಿ ಕಾಂಗ್ರೆಸ್ನ ಆರೋಪವನ್ನು ಮಾಡ್ತಿದ್ದಾರೆ. ನೋಡಿ, ಇವತ್ತು ಕಾಂಗ್ರೆಸ್ನವರು ಗ್ಯಾರಂಟಿ ಅಂತ ಪದ ಉಪಯೋಗಿಸಿದ್ದು ಯಾವಾಗ? ಮೋದಿಯವರ ಯೋಜನೆಗಳನ್ನ ನೋಡಿಕೊಂಡು ಗ್ಯಾರಂಟಿ ಅನ್ನೋ ಪದ ಮಾತ್ರ ಉಪಯೋಗಿಸಿದ್ರು. ನೋಡಿ, 5 ವರ್ಷ ಸಿದ್ದರಾಮಯ್ಯನವರು ಆಡಳಿತ ಕೊಟ್ಟಾಗ ಕೇವಲ ಅಕ್ಕಿ ಕೊಟ್ಟೆ ಅಂದರು. ಇವತ್ತು ಅಕ್ಕಿ, ಬಸ್ಸು, ವಿದ್ಯುತ್ತು, ಆಮೇಲೆ ಇನ್ನೊಂದು ಯುವ ನಿಧಿ, ಆಮೇಲೆ ಇನ್ನೊಂದು ಏನೋ ಒಂದು ಮಾತಾಡ್ತಾರೆ. ಇದೆಲ್ಲನೂ ಮೋದಿಯವರು ಈಗಾಗಲೇ ವಿದ್ಯುತ್ಗೆ 300 ಯೂನಿಟ್ ಫ್ರೀ, ಅದು ಏನೋ ಬಡವ್ರ ಮನೆಗಳಿಗಂತೂ ಇನ್ಸ್ಟಾಲೇಷನ್ನು ಸಹ ಸರ್ಕಾರನೇ ಮಾಡಿಕೊಡ್ತದೆ. ನಮ್ಮ ಯೋಜನೆನ ಅವ್ರ ಯೋಜನೆ ಅಂತ ಹಾಕ್ಕೊಂಡು ಓಡಿಸ್ತಾರೆ. ಆವಾಸ್ ಯೋಜನೆ, ಮನೆಗಳು ಕೊಡೋದು. ನಮ್ಮ ಯೋಜನೆನ ಅವ್ರ ಯೋಜನೆ ಅಂತ ಹಾಕ್ಕೊಂಡು ಓಡಾಡ್ತಾರೆ. ಅದಾದಮೇಲೆ ನೀವು ಸಿಲಿಂಡರ್ ಇರ್ಬೋದು, ಜನ್ಧನ್ ಇರ್ಬೋದು. ನೋಡಿ, ತತ್ಸುಮಾರು ಸೋಷಲ್ ವೆಲ್ಫೇರ್ ಸ್ಕೀಮ್ಸಲ್ಲಿ 350 ಸ್ಕೀಮ್ಸ್ ಕೊಟ್ಟಿದ್ದೀವಿ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಸ್ನಲ್ಲಿ ನೀವು ಬರೀ ಸ್ಕೀಮ್ಸು, ನಾನು ಹೇಳ್ತಿರತಕ್ಕಂಥ ಕಿಲೋಮೀಟ್ರ್ ಲೆಕ್ಕ ಬಿಟ್ಬಿಡೋಣ. ಏರ್ಪೋರ್ಟು, ರೋಡ್ಸು ಮತ್ತು ಪೋರ್ಟ್ಸ್, ಇಂಥ ಸ್ಕೀಮ್ಸ್ ಲೆಕ್ಕ ಹಾಕೊಂಡ್ರೆ ತತ್ಸುಮಾರು 100 ಚಿಲ್ಲರೆ ಸ್ಕೀಮ್ಸ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದಾದಮೇಲೆ ಇವತ್ತು ಫ್ರೆಜೈಲ್ 5ಇಂದ ಇವತ್ತು ಸ್ಟೇಬಲ್ 5ಅಲ್ಲಿ ಇದ್ದೀವಿ. ಮೋಸ್ಟ್ ಶೀಘ್ರದಲ್ಲೇ ಇನ್ನು ಥರ್ಡ್ ಎಕಾನಮಿಯಿಂದ ಎಂಟೈರ್ ವರ್ಲ್ಡ್ ಆಗ್ತಿದ್ದೀವಿ. ಇವತ್ತು ಸೋಷಲ್ ಸೆಕ್ಯೂರಿಟಿ ನೋಡ್ಕೊಳ್ಳಿ ಮತ್ತು ಇಂಟರ್ನಲ್ ಸೆಕ್ಯೂರಿಟಿ ನೋಡ್ಕೊಳ್ಳಿ. ಇವತ್ತು ಗಡಗಡ ಅಂತ ಪಾಕಿಸ್ತಾನ ಇರ್ಬೋದು, ಬೇರೆಯವರು ಇರ್ಬೋದು ನಡೀತಾ ಇದ್ದಾರೆ. ಅದೇ ಇವಾಗ ಕಾಂಗ್ರೆಸ್ನ ಒಂದು ಅವರ ಮನಸ್ಥಿತಿ ನೋಡ್ಕೊಳ್ಳಿ. ಯಾವನೊಬ್ಬ ಪಾಕಿಸ್ತಾನ ಜಿಂದಾದ ಬಂದಂಥ ನಮ್ಮ ವಿಧಾನಸೌಧದಲ್ಲಿ ಕೂಗ್ತಾನೆ, ಇವರು ಆ ಸಮರ್ಥನೆ ಮಾಡ್ಕೊತಾರೆ. ಇವ್ರ ನಾಯಕರುಗಳು ಎಕ್ಸೆಪ್ಟ್ ಸಿದ್ದರಾಮಯ್ಯನವ್ರು ಬಿಟ್ಟು ಮಿಕ್ದವರೆಲ್ಲ ಸಮರ್ಥನೆ ಮಾಡ್ಕೊತಾರೆ. ಎಂತಹ ಮನಸ್ಥಿತಿ ಇರ್ಬೋದು ಕಾಂಗ್ರೆಸ್ದೊಂದು. ಆಮೇಲೆ ಇನ್ನೂ ಅತ್ಯಂತ ಪ್ರಮುಖವಾಗಿ ನಾವು ಏನಕ್ಕೆ 28ಕ್ಕೆ 28 ಕಲ್ತಿದ್ದೀವಿ? ಕರ್ನಾಟಕದ ಇತಿಹಾಸ ಇದೆ. 1983ಇಂದ ಹಿಡ್ಕೊಂಡು ಏನು ಅಂದರೆ ಸ್ಪ್ಲಿಟ್ ವೋಟಿಂಗ್ ಕಾನ್ಸೆಪ್ಟ್ ಅಂತ ಮಾಡ್ಕೊಂಬತ್ತೀವಿ. 2004ರಲ್ಲಿ ಒಂದೇ ಬಾರಿ ವಿಧಾನಸೌಧ ಮತ್ತು ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಆಗ್ತದೆ. ಆವತ್ತು ವಿಧಾನಸಭೆಗೆ ಭಾರತೀಯ ಜನತಾ ಪಾರ್ಟಿಗೆ ಇಡೀ ರಾಜ್ಯದಲ್ಲಿ 17-18 ಸೀಟ್ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷನ ನೆಲ ಕಚ್ಚಿಸ್ತಾರೆ. ಆದರೆ ಇದೇ ಕಾಂಗ್ರೆಸ್ ಪಕ್ಷ ವಿಧಾನಸಭೆಯಲ್ಲೂ ಸಹ 67ಕ್ಕೆ ಬಂದು ನಿಂತ್ಕೊಳ್ತದೆ. ಅಂದರೆ ಅರ್ಥ ಏನು ಅಂದರೆ, ಸ್ಪ್ಲಿಟ್ ವೋಟಿಂಗ್ ಕಾನ್ಸೆಪ್ಟಲ್ಲಿ ಕರ್ನಾಟಕ ಜನತೆ ಫ್ರಮ್ 1983 ಸ್ಟಾರ್ಟೆಡ್ ದ ಟ್ರೆಂಡ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಟು ಟ್ರೆಂಡ್ ದಿಸ್. ಆ್ಯಂಡ್ 28ಕ್ಕೆ 28 ಭಾರತೀಯ ಜನತಾ ಪಕ್ಷ ಮತ್ತು JDS ಮೈತ್ರಿಕೂಟ ಗೆಲ್ಲುತ್ತೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಕುರ್ಚಿ ನೋಡ್ಕೊಳ್ಳಿ, ಇರುತ್ತಾ ಇಲ್ವೋ ಅಂತ. 28ಕ್ಕೆ 28 ನಾವು ಗೆಲ್ತೀವಿ, ಮೋದಿ ಗ್ಯಾರಂಟಿಯನ್ನು ನೋಡ್ಕೊಂಡು ಜನ ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ಕುರ್ಚಿ ಉಳಿಯುತ್ತಾ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಆಪರೇಷನ್ ಕಮಲ ಆಗುತ್ತಾ? ಅಶೋಕ್ ಅವರೇ, ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. ಕುರ್ಚಿ ಉಳಿಯುತ್ತಾ ಅನ್ನೋ ಮಾತನ್ನ ಹೇಳಿದ್ರಿ ನೀವು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಅವ್ರು ಹೇಳ್ತಾರೆ ನಿಮ್ದಲ್ಲ ಗ್ಯಾರಂಟಿ, ಅದು ನಮ್ಮ ಗ್ಯಾರಂಟಿ. ನಾವು 300 ಯೂನಿಟ್ ವಿದ್ಯುತ್ತನ್ನು ಕೊಟ್ವಿ, ನಾವು ರೈತರಿಗೆ 6,000 ರೂಪಾಯಿ ಹಾಕಿದ್ವಿ, ಜೊತೆಗೆ ಎಕಾನಮಿ ಮತ್ತು ಎಲ್ಲವನ್ನು ಕೂಡ ಹೇಳ್ತಿದ್ದಾರೆ. ನಿಮ್ಮ ಅಜೆಂಡಾ ಏನು? ಚುನಾವಣೆಯಲ್ಲಿ ಗ್ಯಾರಂಟಿ ಇಟ್ಕೊಂಡೇ ಓಟ್ ಕೇಳ್ತೀರಾ? ನೋಡಿ, ಚುನಾವಣೆಯಲ್ಲಿ ಗ್ಯಾರಂಟಿ ಇಟ್ಕೊಂಡು ಓಟ್ ಕೇಳೋದಿದೆಯಲ್ಲ, ಅದು ಬೇರೆ ಆದಂಥ ವಿಚಾರ. ಇವತ್ತು ಅವರು BJP ವಕ್ತಾರ ಹೇಳಿದ್ರಲ್ಲ, ನಮ್ಮ ಗ್ಯಾರಂಟಿನ ಕಾಪಿ ಮಾಡೋರೆ ಅಂತ. ಗ್ಯಾರಂಟಿ ಅನ್ನೋ ಪದಾನೇ ಅವ್ರು ಕಾಪಿ ಮಾಡಿಬಿಟ್ರು. ನಿರ್ಮಲಾ ಭಾರತ ಯೋಜನೆನ ಸ್ವಚ್ಛ ಭಾರತ ಮಾಡಿದ್ರು. ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನ ಬದಲಾಯಿಸ್ತಾ ಹೋದರು. ಯೋಜನಾ ಆಯೋಗವನ್ನು ತೆಗೆದಾಕ್ಬಿಟ್ಟು ನೀತಿ ಆಯೋಗ ಮಾಡಿದ್ರು. ಇವತ್ತು ನಿನ್ನೆ ಮಹಿಳಾ ದಿನಾಚರಣೆಗೆ 100 ರೂಪಾಯಿ ಸಿಲಿಂಡರ್ ಬೆಲೆ ಕಡಿಮೆ ಮಾಡಿದ್ದೀವಿ ಅಂತ ಹೇಳ್ತಾರೆ. 1250 ರೂಪಾಯಿ ಜಾಸ್ತಿ ಮಾಡಿ 900 ರೂಪಾಯಿ ಇಳಿಸ್ಬಿಟ್ಟು 100 ರೂಪಾಯಿ ಕಡಿಮೆ ಮಾಡೋದು ಇವ್ರ ಗ್ಯಾರಂಟಿನ? ಮೋದಿಯ ವಿರುದ್ಧ ಒಳಗಡೆ ಅಂತೂ ದೊಡ್ಡ ಅಲೆ ಎದ್ದಿದೆ. ವಿರುದ್ಧವಾದಂಥ ಅಲೆ ಒಳಗಡೆ ಏನು ಹೇಳ್ತಾ ಇದ್ದಾರೆ ಅಂದರೆ, ರೈತರು MSP ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ರೈತರು ಕಂಡ್ರೆ ಭಯ ಇವ್ರಿಗೆ? ಅಷ್ಟೊಂದೆಲ್ಲ ನಾವು ಸಾಧನೆ ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ ಅಂತಾರಲ್ಲ, ರೈತರನ್ನ ದೆಹಲಿ ಒಳಗೂ ಬಡಕ್ಕೆ ಬಿಡಬೇಕಾಗಿತ್ತು. ಯಾಕೆ ಮೊಳೆಗಳನ್ನ ಹಾಕ್ಬಿಟ್ಟು ಲಾಠಿ ಚಾರ್ಜ್ ಮಾಡಿಕೊಂಡು ರೈತರ ವಿರುದ್ಧ ರೈತರನ್ನ ಕೊಲ್ಲೋ ಅಂತ ಸರ್ಕಾರ ಇವ್ರದ್ದು? ಇವತ್ತು ಅಗ್ನಿಪಥ್ ಯೋಜನೆ ಇದೆಯಲ್ಲ, ಅಗ್ನಿಪಥ್ ಯೋಜನೆಯನ್ನ ವಿರೋಧ ಮಾಡ್ತಾ ಇದ್ದಾರೆ ಯುವಕರಿಗೆ ಉದ್ಯೋಗ ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ. ಒಂದು ವಂಚಕರ ಪಕ್ಷ BJP. ಅವ್ರಿಗೆ ತಾಕತ್ತಿದ್ರೆ, ದಮ್ಮಿದ್ರೆ JDS ನವ್ರ ಜೊತೆಗೆ ಹಾಕೋಬೇಕಾಗಿತ್ತು.
28 ಸೀಟ್ಗೂ ಅವರೇ ನಿಂತ್ಕೋಬೇಕಾಗಿತ್ತು. ಇವತ್ತು ಇಬ್ರಿಗೂ ಭಯ. ಇವತ್ತು ರಾಜ್ಯದಲ್ಲಿರುವಂತ JDS ನ ಆಪೋಷಣ ತಗೊಳಕ್ಕೆ ಇವತ್ತು ಬಿಜೆಪಿ ಅವ್ರು ಕೈ ಹಾಕಿದ್ದಾರೆ. ಇದರಲ್ಲಿ ಮುಗ್ದೋಗೋದು JDS ನವರು ಹೊರತು ಬಿಜೆಪಿ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇವರು 28 ಸೀಟ್ ಗೆಲ್ಲುವಂತ ಯೋಗ್ಯತೆ ಇದ್ದವರು ಯಾಕೆ ಇವ್ರಿಗೆ 3 ಸೀಟ್ ಬಿಟ್ಕೊಡ್ಬೇಕು? ದೇವೇಗೌಡರು ಅಂತ ದೊಡ್ಡ ಪ್ರಧಾನಿಯಾದಂಥ ದೇವೇಗೌಡರು ಇವತ್ತು ನೀವು ಎಷ್ಟು ಸೀಟ್ ಆದ್ರೂ ಕೊಡಿ ನಾವು ನಿಲ್ಲಿಸ್ತೀವಿ ಅಂತ ಹೇಳುವಂತ ಇದಕ್ಕೆ ದೈನೇಸಿ ಸ್ಥಿತಿಗೆ ಬಂದಿರೋದು ಇದೆಯಲ್ಲ. ಇವರು 6 ತಿಂಗಳಿಂದ 7 ತಿಂಗಳಿಂದ ಅಲ್ಪಸಂಖ್ಯಾತರ ಪರವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ಟ ವಿರುದ್ಧವಾಗಿ RSS ವಿರುದ್ಧವಾಗಿ ಮಾತಾಡಿದಂಥ ಕುಮಾರಸ್ವಾಮಿ ಅವರು ಇವತ್ತು ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿದ್ದಾರೆ, ದ್ರೋಹ ಬಗೆತಾ ಇದ್ದಾರೆ. ಸೊ ಆ ದ್ರೋಹದಿಂದ ಇವತ್ತು ಜನತಾದಳ ಶೂನ್ಯ ಸಂಪಾದನೆ ಮಾಡುತ್ತೆ. ಕಾಂಗ್ರೆಸ್ಗೆ ಮಾಡಿದಂಥ ಅವಮಾನ, ಕಾಂಗ್ರೆಸ್ಗೆ ಮಾಡಿದಂಥ ಅನ್ಯಾಯ ಜನ ಇವತ್ತು ಪಾಠ ಕಲಿಸ್ತಾರೆ ಅವ್ರಿಗೆ. ದಮ್ಮಿದ್ರೆ ತಾಕತ್ತಿದ್ರೆ JDS ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕಿತ್ತು ಅಂತ ಹೇಳಿದ್ರು. ಬಿಜೆಪಿಯವರಿಗೆ ದಮ್ಮಿಲ್ಲ, ತಾಕತ್ತಿಲ್ಲ, ಹಾಗಾಗಿ ನಿಮ್ಮನ್ನು ಕರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಪಕ್ಷದ ಸ್ಥಿತಿ ಈ ರೀತಿ ದೈನೇಸಿಗೆ ಬಂದಿದೆಯಾ? ಅವ್ರು ಹೇಳೋ ಪ್ರಕಾರ ನೀವು ಕೋಮದಲ್ಲಿದ್ರಾ? ನಿಮ್ಮನ್ನ ಆಕ್ಸಿಜನ್ ಕೊಡುವ ಮುಖಾಂತರ ಭಾರತೀಯ ಜನತಾ ಪಕ್ಷ ಉಳಿಸಿದ್ರಾ? ಕಾಂಗ್ರೆಸ್ ಇಡೀ ದೇಶದಲ್ಲೇ ಕೋಮಕ್ಕೆ ಹೋಗೈತೆ. ಇಲ್ಲೆಲ್ಲ ರಾಜ್ಯದಾಗ ಕುಣಿತಾವ್ರೆ, ಅದಕ್ಕೆ ಹಂಗೆ ಆಡ್ತಾವ್ರೆ ಅಷ್ಟೇ. ಇಡೀ ದೇಶದಲ್ಲೇ ಕಾಂಗ್ರೆಸ್ಸು ಕೋಮಕ್ಕೆ ಹೋಗಿ ಕುಂತೈತೆ. ನಮ್ಮ ಗುರಿ ಒಂದೇ ಸರ್, ಮೋದಿಯವರು ಒಳ್ಳೆ ಕಾರ್ಯಕ್ರಮ ಕೊಟ್ಟವ್ರೆ, ಕೆಲಸ ಮಾಡವ್ರೆ. 28ಕ್ಕೆ 28 ನಾವು ಈ ರಾಜ್ಯದಲ್ಲಿ ಚುನಾವಣೆ ಗೆಲ್ಲಬೇಕು ಅಷ್ಟೇ ಗುರಿ. ಎಷ್ಟು ಕೊಡ್ತಾರೆ ಎಷ್ಟು ತಗೊಂತೀವಿ ಅನ್ನೋದು ಮುಖ್ಯ ಅಲ್ಲ. ನಮಗೆ ಈ ದರಿದ್ರ ಕಾಂಗ್ರೆಸ್ಸನ್ನು ಓಡಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು ಸರ್. ನೀವು ಕೂಡ 2018ರಲ್ಲಿ ಕಾಂಗ್ರೆಸ್ ಜೊತೆ ಇದ್ದಂಗೆ ನೆನಪಿದೆಯಲ್ಲ ನನಗೆ ಸರ್. ಇದ್ದು ಅಂತ ಅಂದರೆ ತಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಕೈ ಹಿಡ್ಕೊಂತಾರೆ. ತಟ್ಟೆನೂ ಕೊಡ್ತಾರೆ, ಊಟನೂ ಕೊಡ್ತಾರೆ, ಬಲಗೈ ಹಿಡ್ಕೊಂಬಿಡ್ತಾರೆ ಊಟ ಮಾಡಬೇಡಿ ಅಂತನ. ಹಂಗಾಗಿ ಅವ್ರದ್ದು ಬರೀ ಹೊಡೆದಾಳ ನೀತಿ. ಹಾಗಾಗಿ ನೋಡಿ 2006ರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ರು. ಇಡೀ ದೇಶ ತಿರುಗಿ ನೋಡೋ ಥರ ಕುಮಾರಣ್ಣ ಕಾರ್ಯಕ್ರಮ ಕೊಟ್ಟಿದ್ರು. ನೀವು ಅಲ್ಪಸಂಖ್ಯಾತರ ವಿರೋಧಿಗಳ? ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ, ಯಾವ ಸಂಖ್ಯಾತರ ವಿರೋಧಿಯೂ ಅಲ್ಲ. ನಾವು ಎಲ್ಲರಿಗೂ ಸರಿಸಮಾನವಾದ ಹಕ್ಕನ್ನು ಕೊಡಿಸೋವಂಥ ಪಕ್ಷದ ಕಾರ್ಯಕರ್ತರುಗಳು. ಯಾಕೆ ಅವ್ರು ಹೇಳ್ತಿದ್ದಾರೆ 6 ತಿಂಗಳಿಂದ ಅಲ್ಪಸಂಖ್ಯಾತರ ಪರವಾಗಿ ಮಾತನಾಡ್ತಿದ್ದಾರೋ, ಇವತ್ತು ಅಲ್ಪಸಂಖ್ಯಾತರ ವಿರುದ್ಧ ಇರ್ತಕ್ಕಂಥ ಬಿಜೆಪಿ ಜೊತೆ ಇದ್ದೀರಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಬಿಜೆಪಿ ಅವ್ರ ಜೊತೆ ನಮ್ಮ ಪಕ್ಷ ಇವತ್ತು ಮೈತ್ರಿ ಆಗಿದೆ ಬಿಜೆಪಿ ಅವ್ರ ಜೊತೆ. ನಾವು ಪಕ್ಷ ವಿರೋಧಿಗಳಲ್ಲ, ಪಕ್ಷಕ್ಕೆ ಸಮ್ಮತವಾಗಿ ಏನು ಕೆಲಸ ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳು ಭಾಳ ಸ್ಪಷ್ಟವಾಗಿದೆ. ಬಿಜೆಪಿ ಹಾಗೆ ನಮ್ಮ ಒಂದು ಮೈತ್ರಿ ಭಾಳ ಅತ್ಯಂತ ಯಶಸ್ವಿಗೊಳಿಸುತ್ತೆ ಅಂತ ನಮ್ಮ ಮಾತುಗಳನ್ನ ಹೇಳ್ತಾರೆ. ಇಂಡಿ ಒಕ್ಕೂಟದಲ್ಲಿ ಆಮ್ ಆದ್ಮಿ ಪಕ್ಷ ಸೇರ್ಪಡೆ ಆಗಿರುವಂಥದ್ದು ಈಗಾಗಲೇ ಹಲವಾರು ಕಡೆ ಸೀಟು ಹಂಚಿಕೆ ಹೊಂದಾಣಿಕೆ ನಡೀತಿರುವಂಥದ್ದು. ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾತ್ರವೇನು? ಆಮ್ ಆದ್ಮಿ ಕಾಂಗ್ರೆಸ್ನ ಯಾವ ರೀತಿ ಕೈ ಹಿಡಿಯುತ್ತೆ? ನೋಡಿ, ಇಂಡಿಯಾ ಒಕ್ಕೂಟದಲ್ಲಿ ನಾವು ಆಮ್ ಆದ್ಮಿ ಪಾರ್ಟಿ ಈಗಾಗಲೇ ನಮ್ಮ 11 ಕಡೆ ಸೀಟ್ಗಳನ್ನ ಘೋಷಿಸಿದ್ದೀವಿ. ಮತ್ತು ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಘಟಕ ಕಾಂಗ್ರೆಸ್ ಜೊತೆ ಇಂಡಿಯಾ ಒಕ್ಕೂಟಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಅದೇ ರೀತಿ ಒಂದು ನಿಮಿಷ ಸುಮ್ಮನಿರ್ರಿ, ಬಾಯಿ ಮುಚ್ಕೊಂಡಿರ್ರಿ, ಹೇಳೋದು ಕೇಳಿ. BJPಯವರು ಇಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಿ ಮೊದಲ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಒಂದೇ ಒಂದು ಸೀಟನ್ನು ಅವರಿಗೆ ಅನೌನ್ಸ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಅವರ ಸ್ಥಿತಿ ಕರ್ನಾಟಕದಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇವತ್ತು ನೋಡಿ, ಮಂಡ್ಯ ಅಂತ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಸೀಟ್ ಕೊಡಬೇಕು ಅಂತೇಳಿ BJPಯವರಿಗೆ ಕೊಡಬೇಕು, ಇಲ್ಲ ಜನತಾದಳದವ್ರು ತಗೋಬೇಕು, ಇಲ್ಲ ಕುಮಾರಸ್ವಾಮಿ ಸಾಹೇಬ್ರಿಗೆ ಕೊಡಬೇಕು. ಇನ್ನೊಂದು ವಿಷಯ, ಒಂದು ನಿಮಿಷ ಕೇಳಿ. ಇಡೀ ಕರ್ನಾಟಕದಲ್ಲಿ ಜನತಾದಳನ BJP ಜೊತೆ ವಿಲೀನ ಮಾಡಿಕೊಂಡು ಒಂದೇ ಕುಟುಂಬದ 2 ಜನಕ್ಕೆ ಸೀಟ್ ಕೊಡೋದಾದ್ರೆ, ಒಂದು ಕುಮಾರಸ್ವಾಮಿ ಸಾಹೇಬರಿಗೆ, ಇನ್ನೊಂದು ಪ್ರಜ್ವಲ್ ಅವರಿಗೆ ಸೀಟ್ ಕೊಡೋದಾದ್ರೆ ಇವ್ರ ನೈತಿಕತೆ ಏನಿದೆ? ಇಡೀ ದೇಶದಲ್ಲಿ ದೇವೇಗೌಡರ ಕುಟುಂಬದಿಂದ ಅವ್ರ ಒಳಿಯ ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಕೂಡ ರಾಜಕೀಯಕ್ಕೆ ಧುಮುಕೋ ಸಾಧ್ಯತೆ ಇದೆ ಸರ್. ಆದರೆ ಮಂಡ್ಯ ಮತ್ತು ಹಾಸನದಲ್ಲಿ ಇವ್ರ ಕುಟುಂಬದವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಇವ್ರ ಹೆಸರು ಕೊಡ್ತಾನೆ ಇಲ್ಲ. ಇವತ್ತೇನಾಗ್ತಿದೆ ಅಂದರೆ BJPಯವರು ಮೊದಲ ಪಟ್ಟಿಯಲ್ಲಿ ಇವ್ರ ಹೆಸರನ್ನು ಅನೌನ್ಸ್ ಮಾಡ್ಕೊಳಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇವ್ರು ಬೇರೆ ಪಕ್ಷದ ಬಗ್ಗೆ ಹೇಳ್ತಾರೆ. ಈಗ ನಮ್ಮ ಇಲ್ಲಿ ಪ್ಯಾನಲಲ್ಲಿ ಇದ್ದವ್ರು ಹೇಳ್ತಾ ಇದ್ದಾರೆ, ಏನಂತ ಹೇಳಿದ್ರು, ನಾವು ಮೊದಲನೇ ಬಾರಿಗೆ ಮೋದಿ ಗ್ಯಾರಂಟಿ ಕೊಟ್ಟಿದ್ವಿ, ಮೋದಿಯಿಂದ ಇಡೀ ದೇಶಕ್ಕೆ ಗ್ಯಾರಂಟಿ ಬಂತು ಅಂತ. ಇದೇ BJPಯವರು 6 ತಿಂಗಳ ಹಿಂದೆ ಇವ್ರ ಪುಟಗಳನ್ನ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ. ಗ್ಯಾರಂಟಿಗಳನ್ನ ಇವರು ಏನಂತಿದ್ರು, ಫ್ರೀ ಬಿಗಳು, ಇದರಿಂದ ದೇಶ ಹಾಳಾಗುತ್ತೆ ಅಂತ ಹೇಳ್ತಿದ್ರು. ಇವತ್ತು ಅದನ್ನೇ ಇವ್ರು ಮಾಡಕ್ ಹೊರಟಿದ್ದಾರೆ. ಮತ್ತೆ ರಾಜಸ್ಥಾನಲ್ಲಿ ಈಗಾಗಲೇ ಇವರು ಅನೌನ್ಸ್ ಮಾಡಿದ್ರು, ಗ್ಯಾಸ್ ಅರ್ಧ ರೇಟಿಗೆ ಕೊಡ್ತೀವಿ ಅಂತ. ಅದು ಯಾವುದು ಅನುಷ್ಠಾನ ಆಗಿಲ್ಲ. BJPಯವರು ಇಡೀ ದೇಶದಲ್ಲಿ ಸುಳ್ಳು ಹೇಳುವ ಪಕ್ಷ ಆಗಿ ಉಳಿದಿದೆ. ಕರ್ನಾಟಕಕ್ಕೆ ಇವರು ಸುಳ್ಳು ನಡೆಯೋದಿಲ್ಲ. ಜನ ನಿಮಗೆ ಈ ಸತಿ ಬುದ್ಧಿ ಕಲಿಸ್ತಾರೆ. ನೀವು ಒಂದು ಸೀಟು, ನಿಮ್ಮದು ಕುಟುಂಬ ರಾಜಕಾರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆಯಾ ಸರ್? ಕುಟುಂಬ ರಾಜಕಾರಣ ಇಲ್ಲ ಇದುವರೆಗೂ. ಫ್ಯಾಮಿಲಿ ಪಾಲಿಟಿಕ್ಸ್ ಅಂತೀರಾ? ಇಲ್ಲ ಸರ್, ನಮ್ಮದು JDS ಪಾರ್ಟಿ.
ಜೆಡಿಎಸ್ ರಾಜಕಾರಣ ನಮ್ದು ಜೆಡಿಎಸ್ ರಾಜಕಾರಣ ಅಪ್ಪ ಮಕ್ಳ ಪಾರ್ಟಿ ಇಲ್ಲ ನಮ್ದು ಜೆಡಿಎಸ್ 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 ಯಾವುದೇ ಕುಟುಂಬ ರಾಜಕಾರಣ ಇಲ್ಲ ಕುಟುಂಬ ರಾಜಕಾರಣ ಅಲ್ಲ ಜೆಡಿಎಸ್ ಕುಟುಂಬ ರಾಜಕಾರಣ ಇಲ್ಲ ಅಂದ್ಮೇಲೆ ಜೆಡಿಎಸ್ ನವರು ಫ್ಯಾಮಿಲಿ ಯಾರು ನಿಲ್ಲೋದು ಬೇಡ ಹಂಗಾದ್ರೆ ಯಾರಣ್ಣ ಹೇಳಿದ್ದು ಎಲ್ಲಾ ಪಾರ್ಟಿನಲ್ಲೂ ಕುಟುಂಬ ರಾಜಕಾರಣ ಇಲ್ವಾ ನಮ್ದೊಂದೇ ನಾವ ಕುಟುಂಬ ರಾಜಕಾರಣ ಇರೋದು ಬಿಜೆಪಿ ಇಲ್ವಾ ಯಾರು ಅಪ್ಪ ಮಕ್ಕಳು ರಾಜಕೀಯದಲ್ಲಿ ಏನು ಮಾಡ್ತಾ ಇಲ್ವಾ ಹಂಗಾದ್ರೆ ಇವ್ರು ಮಾತ್ರ ಮಾಡ್ತಾವ್ರ ಇವ್ರು ಮಾಡ್ರೆ ಮಾತ್ರ ರಾಜಕಾರಣ ಬೇರೆಯವ್ರು ಮಾಡಿದ್ರೆ ಬೇರೇನು ಇವರು ರಾಜಕಾರಣನೇ ಪ್ರತಿಯೊಬ್ರು ಅವ್ರ ರಾಜಕಾರಣಿ ಮಕ್ಳುಗಳು ರಾಜಕಾರಣ ಮಾಡ್ತಾರೆ ಕುಟುಂಬ ರಾಜಕಾರಣದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದು ಬಂದಂಥ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಇವತ್ತು ಮತ್ತೆ ಕುಟುಂಬ ರಾಜಕಾರಣವನ್ನು ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಿದೆ. ಎಲ್ಲ ಒಂದು ಕಡೆ ತಾವು ಕೂಡ ಕುಟುಂಬ ರಾಜಕಾರಣಕ್ಕೆ ಪರೋಕ್ಷವಾಗಿ ರಾಜಕೀಯ ಅನುಕೂಲ ಸಿಂಧಿಗಾಗಿ ಪ್ರೋತ್ಸಾಹವನ್ನು ಮಾಡ್ತಿದ್ದೀರಾ? ಸರ್ ಆ ಥರ ಏನಿಲ್ಲ. ಈಗ ಸಿದ್ದರಾಮಯ್ಯ ಅವ್ರ ಮಗ ಯಾರು ಸರ್? ಅವರು ಇದೆ ಅಲ್ವಾ? ಕಾಂಗ್ರೆಸ್ ಅವ್ರದ್ದೇನಿದೆ ಅಲ್ವಾ? ಅವ್ರದ್ದೆಲ್ಲ ಅದೇ ಇದೆ ಸರ್. ಕುಟುಂಬ ರಾಜಕಾರಣ ಅಂದರೆ ಈಗ ಕಾರ್ಯಕರ್ತ ಆಗದೆ ಅವ್ನು ಡೈರೆಕ್ಟಾಗಿ ಹೈಜಾಕ್ ಆಗ್ತಾನಲ್ಲ, ಲೈಕ್ ಯತೀಂದ್ರ ಸಿದ್ದರಾಮಯ್ಯ, ಡಿ.ಕೆ. ಸುರೇಶು ಇಂಥವರು. ನಾವು ಇವಾಗ ವಿಜಯೇಂದ್ರ ಅವರು 2004 ಯಡಿಯೂರಪ್ಪಜಿ ಮುಖ್ಯಮಂತ್ರಿ ಹಾಕಿನ ಮುಂಚೆನೇ ಅವರು ಯುವ ಮೋರ್ಚಾದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಅಂದರೆ ಅರ್ಥ ಏನು ಗೊತ್ತಾ, ಯಾರು ನೈಜವಾಗಿ ಕಾರ್ಯಕರ್ತರಾಗಿ ಬೆಳೀತಾರೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಯಾರು ಹೈಜಾಕ್ ಆಗಿ ಬರ್ತಾರೆ. ಒಂದು ನಿಮಿಷ, ಯಡಿಯೂರಪ್ಪನವರು, ರಾಘವೇಂದ್ರ ಅವರು, ವಿಜಯೇಂದ್ರ ಅವರು, ಇದು ಕುಟುಂಬ ರಾಜಕಾರಣ ಅಲ್ವಾ? ನಾನು ಹೇಳಿದ್ನಲ್ಲ, ಈಗ ವಿಜಯೇಂದ್ರ ಅವರು 2004ರಲ್ಲಿ ವಿಜಯೇಂದ್ರ ಅವರು ಯಡಿಯೂರಪ್ಪಾಜಿ ಇನ್ನೂ ಡೆಪ್ಯೂಟಿ CM ಆಗಿರಲಿಲ್ಲ, XLOP ಆಗಿದ್ರು. ಅಂಥ ಟೈಮಲ್ಲೇನೆ ಹೋಗ್ಬಿಟ್ಟು ಸಣ್ಣ ಕಾರ್ಯಕರ್ತರಾಗಿ ನಂತರ ಒಬ್ಬ ಕಾರ್ಯಕರ್ತನಾಗಿ ಒಂದು ಯುವ ಮೋರ್ಚಾಗೆ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿ ಅವ್ರನ್ನ ಗುರುತಿಸ್ಕೊಂಡ್ರು. ಅಂತಹ ಅದು ಕುಟುಂಬ ರಾಜಕಾರಣ ಆಗೋದಿಲ್ಲ. ಕುಟುಂಬ ರಾಜಕಾರಣ ಏನು ಅಂದರೆ ಹೈಜಾಕ್ ಮಾಡ್ತಾರಲ್ಲ, ಮೇಲ್ಗಡೆಯಿಂದ ಪ್ಯಾರಾಚೂಟ್ ಆಗುತ್ತಲ್ಲ. ಈಗ ಪ್ರಿಯಾಂಕಾ ವಾದ್ರಾಗೆ ಏನು ಅನುಭವ ಇದೆ? ಈಗ ಪ್ರಿಯಾಂಕಾ ವಾದ್ರಾ ಮಗ ಆತ ಈಗಾಗಲೇ ನಾನೇ ನೆಕ್ಸ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಹೇಳ್ಕೊಂಡು ಓಡಾಡ್ತಾವನೆ. ಇದು ಕುಟುಂಬ ರಾಜಕಾರಣ ನೋಡಿ, ತುಂಬ ವ್ಯತ್ಯಾಸ ಇದೆ. ಈಗ ಕಾಂಗ್ರೆಸ್ನ ಫೇಲ್ಯೂರ್ಸ್ ಬಗ್ಗೆ ಮಾತಾಡೋಣ. ಕರ್ನಾಟಕದಲ್ಲಿ ಬರದ ಪರಿಸ್ಥಿತಿ ಎಂಥದ್ದು ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಕುಡಿಲಿಕ್ಕೆ ನೀರಿಲ್ಲ. 135 ಲೀಟ್ರ್ ಬೇಕು ಒಬ್ಬ ಮನುಷ್ಯ. ಕನಿಷ್ಠ ಪಕ್ಷ 55 ಲೀಟ್ರ್ ಬೇಕು. ಇವರು 30 ಲೀಟ್ರಲ್ಲಿ ಮ್ಯಾನೇಜ್ ಮಾಡಿ ಅಂತಾರೆ. ನಾಳೆ ಡಯರಿಯಾ ಬರುತ್ತೆ, ಮಲೇರಿಯಾ ಬರುತ್ತೆ, ರೋಗ ಬರುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ನಾಳೆ ಪ್ರಾಣ ಹೋದ್ರೆ ಜನಗಳದ್ದು ಇವರೇನು ತಂದ್ಕೊಡ್ತಾರೇನ್ರಿ? ಒಂದು ನಿಮಿಷ ತಂದ್ಕೊಡ್ತಾರೇನ್ರಿ ಪ್ರಾಣನ? ಮುಖಂದ್ರ ಒಂದು ನಿಮಿಷ ಮುಗಿಸ್ತಾನೆ ನೋಡಿ, ಅತ್ಯಂತ ಪ್ರಮುಖ ವಿಚಾರ ಏನು ಅಂದರೆ ನೀರಿನ ನಿರ್ವಹಣೆ. ನಾವು ಕಳೆದ ಮೇ ಚುನಾವಣೆ ಮುಗಿದ ಮೇಲೆ ಇಮಿಡಿಯೇಟ್ ಆಗಿ ನೀರಿನ ಅಭಾವ ಬರುತ್ತೆ, ಈ ಸತಿ ಬರಗಾಲ ಬರುತ್ತೆ, ನೀರಿಲ್ಲ ಅಂತ ಹೇಳಿದ್ವಿ. ನೀರಿಲ್ಲ ಅಂತ ಹೇಳಿದಾಗ ಕಾವೇರಿ ನೀರನ್ನ ತಮಿಳ್ನಾಡು ಕರೆಸಿದ್ರು. ನವಂಬರಲ್ಲಿ ಒಬ್ಬ ಎಕ್ಸ್ಪರ್ಟ್ ಬರೀತಾರೆ, ಪೇಪರಲ್ಲಿ ಎಡಿಟೋರಿಯಲಲ್ಲಿ ಬರ್ತದೆ, ಈ ಸತಿ ಜಾನ್ವರಿ, ಫೆಬ್ರವರಿ, ಮಾರ್ಚಲ್ಲಿ, ಏಪ್ರಿಲಲ್ಲಿ ಕುಡಿಲಿಕ್ಕೆ ನೀರಿಗೆ ಅಭಾವ ಆಗ್ತದೆ ಅಂತ ಹೇಳಿ. ಆದರೆ ಸರ್ಕಾರ ಮಾರ್ಚ್ 1 ಸಹ ಒಂದೇ ಒಂದು ಮೀಟಿಂಗ್ನ ಬ್ಯೂರೋಕ್ರಾಟ್ಸ್ನ ಕರೆದು, ಅಧಿಕಾರಿಗಳನ್ನ ಕರೆದು ಒಂದೇ ಒಂದು ಮೀಟಿಂಗ್ ಮಾಡಲ್ಲ. ಯಾವತ್ತು CM ಮನೆಯಲ್ಲಿ ನೀರಿರಲ್ಲ, ಟ್ಯಾಂಕರ್ ಓಡಿಸ್ಕೊಂತಾರೆ, DCM ಮನೆಯಲ್ಲಿ ಬೋರ್ವೆಲ್ ಡ್ರೈ ಆಗುತ್ತೆ. ಅಂಥ ದಿವಸ ಮೀಟಿಂಗ್ ಮಾಡ್ಬಿಟ್ಟು ಇವ್ರು ಹೇಳ್ತಾರೆ ನಾವು ನೀರಿಗೆ ಚುನಾವಣೆ ಇವೆಲ್ಲವೂ ಕೂಡ ಅಜೆಂಡಾ ಆಗಿರುತ್ತೆ ನಿಮ್ದು. ಹೌದು, ಅಜೆಂಡಾನೇ. ಯಾಕೆಂದ್ರೆ ಟ್ಯಾಂಕರ್ ನೀರ ಪ್ರೈಸ್ ಫಿಕ್ಸ್ ಮಾಡೋದು ಸರ್ಕಾರದ ಹೊಣೆನೇನ್ರಿ? ನೀರಿನ ಮ್ಯಾನೇಜ್ಮೆಂಟ್ ಇವ್ರದ್ದು. ನೀರಿನ ಮ್ಯಾನೇಜ್ಮೆಂಟ್ ಹೆಂಗಿರ್ಬೇಕು ಗೊತ್ತಾ? 20 ವರ್ಷಕ್ಕೆ ನಾವು ಕುಡಿಲಿಕ್ಕೆ ನೀರಿಗೆ ಏನು ಮಾಡ್ತೀವಿ ಅನ್ನೋದನ್ನ ಮ್ಯಾನೇಜ್ಮೆಂಟ್ ಅಂತಾರೆ. ಇವ್ರು ಯಾವತ್ತೋ ಒಂದು ದಿವಸ ಟ್ಯಾಂಕರ್ ಪ್ರೈಸ್ ಫಿಕ್ಸ್ ಮಾಡೋದು ಮ್ಯಾನೇಜ್ಮೆಂಟ್ ಏನ್ರಿ? ಟ್ಯಾಂಕರ್ ಪ್ರೈಸ್ ಫಿಕ್ಸ್ ಮಾಡೋದು ಮಾಡೋದು. ಇಂತಹ ಅಸಮರ್ಥ ಸರ್ಕಾರಕ್ಕೆ ಯಾರ್ರೀ ಓಟ್ ಹಾಕ್ತಾರೆ? ಯಾರು ಓಟ್ ಹಾಕ್ತಾರೆ? ನಿಮ್ಮ 2,000 ರೂಪಾಯಿ ಯಾರಿಗ್ರೇ ಬೇಕು? ನಿಮ್ಮ ಬಸ್ ಫ್ರೀ ಯಾರಿಗ್ರೇ ಬೇಕು? ಕುಡಿಲಿಕ್ಕೆ ನೀರು ಕೊಡಿ. ಬೆಂಗಳೂರಲ್ಲ, ಕನ್ಸ್ಟ್ರಕ್ಷನ್ ನೌಕರ ನಾಳೆ ಬೆಳಗ್ಗೆ 800 ರೂಪಾಯಿ, 800 ರೂಪಾಯಿ ಕೂಲಿ ತಗೊಳ್ತಾ ನೌಕರರಿಗೆ ಹೇಳ್ತಾರೆ ಇವತ್ತು ಕನ್ಸ್ಟ್ರಕ್ಷನ್ ಕೆಲಸ ನಿಲ್ಲಿಸಿ, ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ ಅಂತೇಳಿ. ಅಂದ್ರೆ ಪಾಪ ಅವ್ನು ಹೊಟ್ಟೆ ಮೇಲೆ ಏನ್ರಿ ಮಾಡ್ತಾರೆ ಇವರು? ಇದು ಕೋವಿಡ್ ಪ್ರಕೃತಿ ನಿಯಮ. ಇವರೇ ಸ್ವಯಂಕೃತ ಅಪರಾಧ ಇದು ಕಾಂಗ್ರೆಸ್ದು. ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಇದಕ್ಕೆ ಜನಮನದಲ್ಲಿ ಚಿಕ್ಕದೊಂದು ಬ್ರೇಕ್.